ಇವತ್ತಿನ ಕಾರ್ಯಕ್ರಮದಲ್ಲಿ 8ನೇ ತಾರೀಕಿಂದ 15ನೇ ತಾರೀಕು ಅಂದರೆ ಈ ವಾರ 12 ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಇದೆ, ಯಾವ ರಾಶಿಗೆ ಶುಭ ಆಗುತ್ತೆ, ಯಾರಿಗೆ ಅಶುಭ ಆಗುತ್ತೆ, ಯಾರಿಗೆ ಕೆಡುಕಾಗುತ್ತೆ, ಯಾರಿಗೆ ಮಿಶ್ರ ಫಲ ಇದೆ, ಇದೆಲ್ಲದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷಂ ತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ. ಅರಿಗುಷಣದೆ ಗುರುಗುಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರು ಗೊತ್ತು. ಶ್ರೀ ಪೆಗನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರಗಳು. ಅವ್ರ ಹುಟ್ಟುಹಬ್ಬ ತುಂಬ ಗ್ರ್ಯಾಂಡಾಗಿ ಐತೆ. ದೇವರು ಒಳ್ಳೇದು ಮಾಡಲಿ. ಅವರ ಸಂಸ್ಥೆಗೆ BJS ಗ್ರೂಪಿಗೆ ಮತ್ತು ಗುರುಗಳಿಗೆಲ್ಲ ಒಳ್ಳೇದಾಗಲಿ. ಅದೇ ರೀತಿಯಲ್ಲಿ ಇವಾಗ ನೆಕ್ಸ್ಟ್ ಕರೆಗಳನ್ನ ಸ್ಪೀಕರ್ಸನ್ನ ಎಲ್ಲ ಮೂಲೆಯಿಂದ ಕಾಯ್ತಾರೆ. ಭಾಳ ಆಯ್ತು ಲೈವ್ ಮಾಡಿ ನನಗೆ ಆಗಿದೆ. ಇವಾಗ ಲೈವಲ್ಲಿ ಯಾರೆಲ್ಲ ಬರ್ತಾರೆ ಅವ್ರಿಗೆ ಅದೃಷ್ಟದ ಕರೆಗಳು ಯಾರು ಸಿಗುತ್ತೆ. ಆಲ್ರೆಡಿ ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ವೀಕ್ಷಕರೇ, ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ನಿಮ್ದು ಯಾವುದೇ ಸಮಸ್ಯೆ ಇದ್ರೂ ಕೂಡ ಗುರೂಜಿ ಅವ್ರ ಹತ್ರ ಮಾತಾಡ್ಬೋದು, ಪರಿಹಾರವನ್ನ ಪಡ್ಕೊಳ್ಬೋದು. ಕಾಲರ್ ಕೂಡ ಒಬ್ರು ರೆಡಿ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ ನೀವು ಮಾತಾಡ್ತಾ ಇರೋದು. ಓಕೆ ಗುರೂಜಿ, ಕೇಳಿಸ್ತಾ ಇಲ್ಲ ಮಾತಾಡ್ತಾ ಇರೋದು. ಈಗ ಈ ವಾರದ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ರಿ. ಸೊ ಓವರ್ ಆಲ್ ನೋಡೋದಿದ್ರೆ ಈ ವೀಕ್ ಹೇಗಿದೆ, ಚೆನ್ನಾಗಿದೆಯಾ ಅಥವಾ ಹೇಗಿದೆ ಅಂತ ವಾರದ ಬಗ್ಗೆ ಹೇಳೋದಾದ್ರೆ? ತುಂಬ ಜನ ಇವಾಗ ಕರೆ ಮಾಡಬನ್ನೇ ಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಯಾರೆಲ್ಲ ಕರೆ ಮಾಡ್ತಾರೆ ನೋಡೋಣ. ವೇಟಿಂಗ್ ಕರೆ ಸ್ವೀಕರಿಸಿದ ಮೇಲೆ ತುಂಬ ಅದ್ಭುತವಾಗಿ ನೀವೇನು ಗ್ಯಾರಂಟಿ ನ್ಯೂಸಲ್ಲಿ ಕರೆಗಳನ್ನ ನೋಡ್ತೀರ. 080 ಈ 6512 ಈ ನಂಬರ್ಗೆ ನೀವು ಖಂಡಿತಲೂ ಕೂಡ ಕರೆ ಮಾಡ್ಬೋದು. ಸಾಕಷ್ಟು ಜನಕ್ಕೆ ಉತ್ತರವನ್ನು ಕೊಡೋಣ. 12 ರಾಶಿ 27 ನಕ್ಷತ್ರ 31 ಡೇಟ್ ಯಾರಪ್ಪನ ಮನೆ ಸೊತ್ತಾನ ಅಂತ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೂ ಅಂತ ನೋಡೋಣ. ನೆಕ್ಸ್ಟ್ ಹಲೋ. ಓಕೆ, ಇದಾರೆ ಗುರೂಜಿ. ನಮಸ್ಕಾರ. ಹಲೋ ಹಲೋ, ನಮಸ್ತೆ ಮೇಡಮ್. ಮುಂಚೆ ಜೋರಾಗಿ ಮಾತಾಡಿ, ಸೌಂಡ್ ಜಾಸ್ತಿ ಕೊಡಿ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಫೋನ್ ಮಾಡ್ತಿದ್ದೀನಿ ಸರ್. ಓಕೆ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಅಳಿಯನ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ಯಾರ ಬಗ್ಗೆ? ನಮ್ಮ ಅಳಿಯಂದ್ರ ಬಗ್ಗೆ ಕೇಳಬೇಕಾಗಿತ್ತು. ಅಳಿಯಂದ್ರ ಬಗ್ಗೆ ಅಂದ್ರೆ ತುಂಬಾ ಜನ ಆಗ್ತಾರೆ. ಅಳಿಯನ ಬಗ್ಗೆ ಕೇಳಿದ್ರೆ ಒಬ್ಬರು ಆಗ್ತಾರೆ. ಮರ್ಯಾದೆ. ಹಾ ಸರ್, ಅಳಿಯಂದ್ರ ಬಗ್ಗೆನೇ ಕೇಳಬೇಕಿತ್ತು ಸರ್. ಕೊಡಿ, ಏನು ಕೇಳ್ಬೇಕು ಅಳಿಯಂದ್ರ ಬಗ್ಗೆ? ಅಳಿಯನ ಬಗ್ಗೆ ಏನು ಕೇಳಬೇಕು ಸರ್? ಅವರು ಸ್ವಲ್ಪ ಪೊಲಿಟಿಕ್ಸ್ಗೆ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹೇಳಿ, ಡೇಟ್ ಆಫ್ ಬರ್ತ್ ಅವ್ರದ್ದು? 12/10/1996. ಎಷ್ಟು ಗಂಟೆ? 12:05 ಕನ್ಯಾ ರಾಶಿ ಹಸ್ತ ನಕ್ಷತ್ರ. 12 ಗಂಟೆ 5 ನಿಮಿಷ. AM PM? PM ಸರ್. PM 12. ನಮ್ಮ ಪ್ರೋಗ್ರಾಮ್ ನೋಡ್ತೀರಾ? ಹಾ ಸರ್, ಯಾವಾಗ್ಲೂ ನೋಡ್ತೀವಿ. ನಾವು ಬಂದು ಇದ್ವಿ, ತುಂಬಾ ಸಲ ಬಂದಿದೀವಿ. ನಮ್ಮ ಮಗಳದು ಕೂಡ ಅಲ್ಲೇ ನೋಡ್ತಿದ್ವಿ, ಹೆಸರು ಕೂಡ ಅಲ್ಲೇ ಇಡ್ತಿದ್ವಿ ಅವ್ರಿಗೆ. ಅದಕ್ಕೆ ಸರ್ ಚೆನ್ನಾಗಿ. ಪುನೀತ್ ಸರ್, ನನ್ ಗಂಡ. ಇವಾಗ ನಾನ್ ಮಾತಾಡ್ತಾ ಇದ್ದೀನಿ. ಪುನೀತ್ ಅಂತ ಸರ್. ಅಳಿನ ಹೆಸರು ಪುನೀತ್ ಅಂತಲ್ಲ? ಹಾ ಹೌದು. ಇವಾಗ ನೀವು ಅವ್ರ ಯಜಮಾನ ನೀವೇ ಮಾತಾಡ್ತಿದ್ರಿ ನಿಮ್ಮ ಯಜಮಾನ ಬಗ್ಗೆ? ಹಾ ಹೌದು ಸರ್, ನಾನೇ ತಗೊಂಡೆ. ಅವ್ರಿಗೆ ಡೇಟ್ ಆಫ್ ಬರ್ತ್ ಹೇಳಕ್ ಆಗ್ಲಿಲ್ಲ, ನಾನೇ ತಗೊಂಡೆ. ಓಕೆ, ಏನ್ ಮಾಡ್ತಾರೆ ನಿಮ್ಮ ಯಜಮಾನರು? ಸರ್, ಇವಾಗ ಅವರು ಕೇಬಲ್ ನೋಡ್ಕೊತಾ ಇದ್ದಾರೆ. ಅವ್ರದೇ ಓನ್ ಕೇಬಲ್ ಇದೆ, ಅದ್ ನೋಡ್ಕೊತಾ ಇದ್ದಾರೆ. ಸೊ ಇವಾಗ ಅವರು ಪೊಲಿಟಿಕ್ಸ್ ಬರ್ಬೇಕಂತ ಅನ್ಕೊಂಡಿದ್ದಾರೆ. ಸ್ವಲ್ಪ ಓಡಾಡ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಸ್ವಲ್ಪ ಅದಕ್ಕೆ ಹೆಂಗಿದೆ ಅವ್ರು ಏನು ಅಂತ ಕೇಳ್ಬೇಕಿತ್ತು. ಆಗತ್ತಾ ಏನು ಅಂತ? ಇಲ್ಲ, 100% ಆಗುತ್ತೆ ಮೇಡಮ್. ಲಗ್ನದಲ್ಲಿ ಗುರುಗ್ರಹ ಇದ್ದಾನೆ, 4 ತಿಂಗಳು ಶನಿ ಕೇತು ಇದೆ, ವಿಪರೀತ ರಾಜಯೋಗ, ಸೂರ್ಯ ಮತ್ತೆ ಬುಧ ರಾಹು ಇದ್ದಾರೆ. ತುಂಬ ವಿಪರೀತ ರಾಜಯೋಗ ಜಾತಕ ಮೇಡಮ್. ಕಣ್ಮುಚ್ಚಿಕೆ ಆಗುತ್ತೆ ಮೇಡಮ್. 2023 ರಾಜಯೋಗ ಜಾತಕ ಮೇಡಮ್. 2023 ತುಂಬ ಟೈಮ್ ಚೆನ್ನಾಗಿದೆ. ಸ್ವಂತ ಮನೆ ತಗೋಬೋದು, ಗೋಲ್ಡ್ ತಗೋಬೋದು, ಕಾರ್ ತಗೋಬೋದು, ಸೈಟ್ ತಗೋಬೋದು, ಏನು ಬೇಕಾದ್ರೂ ಆಗ್ಬೋದು. 2023 ಏನು ಪರ್ಚೇಸ್ ಮಾಡಿದ್ರಾ? ಸರ್, 2023 ಮದ್ವೆ ಆಗಿಲ್ಲ. ಇವಾಗ 2 ವರ್ಷ ಆಯ್ತು ಸರ್ ಮದ್ವೆ ಆಗಿ. ಅದೇ 2023 ಈಚೆಗೆ ಏನೆಲ್ಲ ಆಯ್ತು ಅವ್ರು ಅಂತ ಕೇಳಿದೆ. ಅವ್ರ ನಿಮ್ಮ ಯಜಮಾನ ಮಗಳು ಹುಟ್ಟಿದ್ಲು ಸರ್ ಅವರಿಗೆ. ಎಲ್ಲ ಒಳ್ಳೇದಾದೈತೆ ಮೇಡಮ್ರೆ. ಒಂದು ನಮ್ಮಲ್ಲಿ ಸಿಗುವಂಥ ಕನಕ ಪುಷ್ಯರಾಗ ಮತ್ತು ಗುರುಗ್ರಹದ ಬ್ಯಾಸ್ಲೆಟ್ ಕೊಡ್ತೀವಿ ಕ್ರಿಸ್ಟಲ್ ಬಗ್ಗೆ. ಅದನ್ನು ತಗೊಂಡು ಯೂಸ್ ಮಾಡೋಕ್ಕೆ ಹೇಳಿ. ನಿಮ್ಮ ಮನೆಗೆ ವಾಸ್ತು ಮಾಡಿಸ್ಕೊಳ್ಳಿ. ವಾಸ್ತು ಬಗ್ಗೆ ತುಂಬ ರಿಸಲ್ಟ್ ಬರುತ್ತೆ. ನಮ್ಮ ಕೈಲಾರು ಮಾಡಿಸ್ಕೊಳ್ಳಿ. ಮೀತಾ ಕ್ರಿಸ್ಟಲ್ಸ್ ಅಂತ ಅವರು ಕೂಡ ಇದೇ ಕಾರ್ಯಕ್ರಮದಲ್ಲಿ ಬರ್ತಾರೆ. ನೀವು ಅವ್ರ ಹತ್ರನಾರು ತಗೊಳ್ಳಿ, ನಮ್ಮ ಹತ್ರನಾರು ತಗೊಳ್ಳಿ. 100%
ನಿಮಗೆ ಸ್ಟೋನ್ಸ್ಗಳನ್ನ ಯೂಸ್ ಮಾಡಿ ತುಂಬ ರಾಜೋಗೋ ಜಾತಕ ನಿಮ್ಮ ಯಜಮಾನರದು. ಖಂಡಿತ ಅಲ್ಲೂ ಕೂಡ ಎಲೆಕ್ಷನ್ ನಿಂತು ಗೆಲ್ತಾರೆ, ಧೈರ್ಯ ಮುನ್ನುಗ್ಗ ಕೇಳಿ. ಕನಕ ಪುಷ್ಯರಾಗ ಮತ್ತು ಕೈಗೆ ಗುರುಗ್ರಹದ ಬ್ಯಾಸ್ಲೆಟು, ಮನೆಯಲ್ಲಿ ವಾಸ್ತು ಕಿಟ್ಗಳನ್ನ ಅಳವಡಿಸಿ, ವಾಸ್ತು ಕ್ರಿಸ್ಟಲ್ಗಳನ್ನ ಅಳವಡಿಸಿ ಪ್ರಾಬ್ಲಮಿಂದ ಆಚೆ ಬರ್ತಾರೆ. ಜಾತಕ ಬ್ಯೂಟಿಫುಲ್ ಆಗಿದೆ, ಅದ್ಭುತವಾದ ಜಾತಕ. ನನಗೆ ನೋಡಿ ಖುಷಿ ಆಯಿತು, ದಶೆ ನೋಡಿ ಖುಷಿ ಆಯಿತು. ದಶೆ ಕೂಡ ತುಂಬ ಪವರ್ಫುಲ್ ಆಗಿದೆ. ಅದರಲ್ಲೂ ಕೂಡ ಚಂದ್ರ ನಕ್ಷತ್ರ ತುಂಬ ಪವರ್ಫುಲ್. ರೋಹಿಣಿ ಹಸ್ತ ನಕ್ಷತ್ರ ಭಾಳ ವಿಶೇಷವಾಗಿ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಅವರಿಗೆ ಅದ್ಭುತವಾದ ನಕ್ಷತ್ರ. ಮೃಗಶಿರ ಚಿತ್ತ ಧನುಷ್ಯ ನಕ್ಷತ್ರನ ಚಂದ್ರ 11ರಲ್ಲಿರೋದು, ಅದನ್ನು ಫಾಲೋ ಮಾಡೋಕ್ಕೆ ಹೇಳಿ. ತುಂಬ ಪಾಸಿಟಿವ್ ಆಗುತ್ತೆ. ಒಳ್ಳೆಯದಾಗಲಿ ಸರ್. ಖಂಡಿತ ಹೇಳಿದಂತಹ ಪರಿಹಾರ ಮಾಡಿ ಮೇಡಮ್, ಒಳ್ಳೇದಾಗತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಕರೆ ಮಾಡ್ತಿದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಹಾ ಮೇಡಮ್, ಮಗು ಬಗ್ಗೆ ಕೇಳ್ಬೇಕಿತ್ತು. ಸರಿ, 19/5/2016. 19/5/2016. ಓಕೆ, ಹುಟ್ಟಿದ ಸಮಯ? ಮಾರ್ನಿಂಗು 2016. ಡೇಟಾ ಓಕೆ, ಸಮಯ? ಟೈಮ್ 10 o'clock ಮೇಡಮ್, ಮಾರ್ನಿಂಗು. ಮಾರ್ನಿಂಗ್ 10 o'clock. 19/5/2016 ಮಾರ್ನಿಂಗ್ 10 ಗಂಟೆ. ಓಕೆ ಮೇಡಮ್, ಗುರುಜಿ ಏನು ಪ್ರಶ್ನೆ ಮೇಡಮ್? ಅದೇ ಮಗುದ್ ಭವಿಷ್ಯ ಹೇಗಿದೆ ಏನು ಅಂತ ಸರ್ ಅಷ್ಟೇ. ಓಕೆ, ಮಗು ಏನು ಹೆಸರಿಟ್ಟಿದ್ದೀರಾ? ರಚನಾ ಅಂತ ಇಟ್ಟಿದ್ದೀನಿ. ಹಾಂ, ರಚನಾ. ಹುಡುಗಿನಾ? ಹಾ ಹೌದು, ಹುಡುಗಿ. ಏನು ರಚನಾ ಅಂದರೆ ಮೇಡಮ್? ರಚನಾ ಅಂದ್ರೆ ಕ್ರಿಯೇಟಿವಿಟಿ ಮೇಡಮ್, ಕ್ರಿಯೇಟಿವಿಟಿ. ಜಾತಕ ಬ್ಯೂಟಿಫುಲ್ ಜಾತಕ ಅಂತ ಹೇಳುತ್ತೆ. ಇಂಥ ಒಳ್ಳೆ ಜಾತಕ ಮತ್ತೆ ಹುಟ್ಟಿ ಎಂದು ಸಿಗಲ್ಲ ಅನಿಸುತ್ತೆ. ಅಂಥ ಅದ್ಭುತವಾದ ಜಾತಕ. ನೋಡೋಕ್ಕೆ ಚೆನ್ನಾಗಿದ್ದಾರಾ? ಹಾ ತುಂಬಾ ಚೆನ್ನಾಗಿದೆ. ನೋಡೋಕ್ಕೆ ಹಿರೇಣಿ ಥರ ಇದ್ದಾರಾ, ಇಲ್ಲ ಭರತನಾಟ್ಯ ಥರ ಇದ್ದಾರಾ, ಡ್ಯಾನ್ಸರ್ ಥರ ಇದ್ದಾರಾ, ಕ್ರಿಕೆಟ್ ಪ್ಲೇಯರ್ ಥರ ಇದ್ದಾರೆ? ಯಾವ ಥರ ಕಾಣ್ತಾರೆ? ಡ್ಯಾನ್ಸರ್ ತರ ಇದೆ. ಓಕೆ. ಕಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ ನಿಮ್ಮ ಮಗಳಿಗೆ. 10ನೇ ಮನೆಯಲ್ಲಿ ಶುಕ್ರ ಮತ್ತು ಕುಜ ಬುಧ ಗ್ರಹ ಇದ್ದಾನೆ. ಅದು ವಿಪರೀತ ರಾಜಯೋಗ ಅಂತ ಹೇಳುತ್ತೆ. ಸೂರ್ಯ 11ನೇ ಮನೆಯಿದ್ದಾನೆ. ಫಸ್ಟ್ ಯಾರು ರಾಜಕಾರಣಿ ಕೇಳಿದ್ರೆ ಒಳ್ಳೆ ಇಂದಿರಾ ಗಾಂಧಿ ಜಾತಕ ಇದ್ದಂಗೆ ಇದೆ ಮೇಡಮ್. ಗುರು ಮತ್ತು ರಾಹು ಇದ್ದಾನೆ. ಗುರು ಚಂಡಾಳ ಯೋಗ. ಸುಖಸ್ಥಾನ ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದು ಭಾಗ್ಯಸ್ಥಾನಾಧಿಪತಿ ಚಂದ್ರ ನೋಡ್ತಾನೆ. ಶನಿ ಮತ್ತು ಕುಜಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ. ನಿಮ್ಮ ಮಗಳ ಜಾತಕ ಮೇಡಮ್ ಒಂಥರ ಗವರ್ನರು, ರಾಷ್ಟ್ರಪತಿ ಆಗೋಂಥ ಜಾತಕ. ಒಳ್ಳೆ ವಿದ್ಯೆ ಕೊಡಿಸಿದ್ರೆ ಏನು ಹೇಳಿ, ವಿದ್ಯೆ ಒಂದು ಕೊಡಿಸಿ ಡ್ಯಾನ್ಸು ಸಿನಿಮಾ ಎಲ್ಲ ಕಂಟ್ರೋಲ್ ಮಾಡಿ ನಿಮ್ಮ ಮಗಳು ಈ ದೇಶದಲ್ಲಿ ಹಿಂದೆ ಮುಂದೆ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡೋಂಥ ಜಾತಕ. ವಿದ್ಯೆಗೆ ಫಸ್ಟ್ ಮಹತ್ವವನ್ನು ಕೊಡಿ. ಸೂರ್ಯ ದೇವೇಗೌಡರ ಜಾತಕದಲ್ಲಿ 11ನೇ ಮೇಲೆ ಸೂರ್ಯ, ನರೇಂದ್ರ ಮೋದಿಯಲ್ಲಿ 11ನೇ ಮೇಲೆ ಸೂರ್ಯ. ರಾಜಕಾರಣಿಯಲ್ಲಿ ತುಂಬ ಉನ್ನತ ಸ್ಥಾನ, ಗೌರ್ಮೆಂಟ್ ಪದವಿನ ಕಣ್ಣು ಮುಚ್ಚಿಗೆ ತಗೋತಾರೆ. ಬರ್ದಿಟ್ಟು ಕೇಳಿ. 10ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧರದು ಸಾಮಾನ್ಯ ಜಾತಕ. ಇದು ಭಾಳ ಪವರ್ಫುಲ್ ಜಾತಕ. ಆದರೆ ಕಟಕ ಲಗ್ನದವ್ರು ಮನೆಯವರೇ ಕೆಟ್ಟವರು. ಇಂದಿರಾ ಗಾಂಧಿನ ಮನೇಲೇ ಹೊಡೆದಾಕಿದ್ರು 100%. ದೇವೇಗೌಡರು ಕಟಕ ಲಗ್ನ ನೋಡಿ, ಮನೇಲೇ ತುಂಬ ತಲೆನೋವು ಜಾಸ್ತಿ. ಆದರೆ ಸಾಧನೆ ಮಾಡೋಕ್ಕೆ ಅದ್ಭುತವಾದ ಜಾತಕ. ಯಾವ ಗ್ರಹನೂ ಕೆಟ್ಟಿಲ್ಲ. ನಿಮ್ಮ ಮಗಳನ್ನ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಡ್ಯಾನ್ಸು ಸಿನಿಮಾಗೆಲ್ಲ ಬ್ರೇಕ್ ಹಾಕಿ. ಖಂಡಿತಲ್ಲೂ ಕೂಡ ಅದು ವರ್ಕ್ ಆಗೋಲ್ಲ. ಅದು ಕೂಡ ಸಾಧನೆ ಮಾಡ್ತಾರೆ. ಆದರೆ ನಿಮ್ಮ ಮಗಳಿಗೆ ಒಂಥರ ಹೆಂಗಂದರೆ ರಾಷ್ಟ್ರಪತಿ ಆಗೋಂಥ ಜಾತಕ ಇದು. ಅಂಥ ಜಾತಕ ನಂಗೆ ನೋಡಿ ಖುಷಿಯಾಗೋಯ್ತು. ನಿಮ್ಮ ಮಗಳಿಗೆ ನನ್ನ ಕಡೆಯಿಂದ ಇವತ್ತು ಒಳ್ಳೆ ಬಟ್ಟೆ ತಗೊಡಿ ಇವತ್ತು ಈ ವಾರದಲ್ಲಿ.